ಇಲ್ಲೊಂದು ಕಡೆ ರೈತನೊಬ್ಬ ಕೃಷಿ ಹೊಂಡದಲ್ಲಿದ್ದ ವೈರ್ ಹಾಗೂ ಸ್ಟಾರ್ಟರ್ ಪ್ಯಾಕೇಜ್ ಬೋರ್ಡ್ ಅನ್ನು ಬೆಸ್ಕಾಂ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿ ತೆಗೆದುಕೊಂಡು ಹೋಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ ಎಂದು ಆರೋಪಿಸಲಾಗಿದೆ. ರೈತ ಚಂದ್ರ ಬೆಸ್ಕಾಂ ಕಚೇರಿಗೆ ನೀಡಿದ ದೂರಿನ ಪ್ರಕಾರ ಸಿ ಕುರುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿ ಕೊತ್ತಂಬರಿ ಹಾಗೂ ಮುಲ್ಲಂಗಿ ಬೆಳೆ ಬೆಳೆಯುತ್ತಿದ್ರು. ಆದರೆ ಬೆಸ್ಕಾಂ ಜೆಇ ಹಾಗೂ ಲೈನ್ಮ್ಯಾನ್ ಅವರು ಆಗಸ್ಟ್ 18ರಂದು ಯಾವುದೇ ಮುನ್ಸೂಚನೆ ನೀಡದೆ ಕೃಷಿ ಹೊಂಡದ ವೈರ್ ಮತ್ತು ಸ್ಟಾರ್ಟರ್ ಜಪ್ತಿ ಮಾಡಿದ್ದಾರೆ. ಇದರಿಂದಾಗಿ ಜಮೀನಿಗೆ ನೀರು ಹಾಯಿಸಲು ಸಾಧ್ಯವಾಗದೆ ಸುಮಾರು 2.5 ಲಕ್ಷದಿಂದ 5 ಲಕ್ಷ ರು ಮೌಲ್ಯದ ಬೆಳೆ ಸಂಪೂರ್ಣವಾಗಿ ಒಣಗಿ ನಾಶವಾಗಿದೆ. ಕೊಯ್ಲಿಗೆ ಬಂದಿದ್ದ ಕೊತ್ತಂಬರಿ ಸೊಪ್ಪು ಹಾಳಾಗಿದ್ದು, ಜಪ್ತಿ ಮಾಡಿದ ವಸ್ತುಗಳನ್ನು ಮರಳಿ ಪಡೆಯಲು ಕಚೇರಿಗೆ ಅಲೆದಾಡಿದ್ರೂ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ರೈತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಸರು ಚಂದ್ರ ಅಂತ, ಭೂಮಶೆಟ್ಟಹಳ್ಳಿ, ಚಿಂತಾಮಣಿ ತಾಲೂಕು. ನಮ್ಮದು ಕೃಷಿ ಹೊಂಡದು ಪ್ಯಾನಲ್ ಬೋರ್ಡು, ಮೇನ್ ವೈರು KEB ಜೆಇ ಜಗದೀಶ್ ಅವರು ಎತ್ಕೊಂಡು ಬಂದಿದ್ದಾರೆ. ಮಂಗಳವಾರದಿಂದ ಆಫೀಸ್ ಸುತ್ತಾಡ್ತಾ ಇದ್ದೀವಿ, ನಮ್ಗೆ ಕೊಡ್ತಾ ಇಲ್ಲ. ಅದಕ್ಕೆ AWಗೆ ಮಾತಾಡಿದ್ದೀವಿ. ಅವ್ರು ಮೀಟಿಂಗಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ, ಹಾಕಿದ್ದೀವಿ. ಅದು ಆಗಬಾರ್ದಂತೆ ನಮಗೂ ಗೊತ್ತಿಲ್ಲ. ನಾನೊಬ್ಬನೇ ಅಲ್ಲ, ಇಡೀ ಸ್ಟೇಷನ್ನೆಲ್ಲ ಹಾಕಿದ್ದಾರೆ. ಆದರೆ ನಮ್ಮ 3 ಜನದ ಮಾತ್ರ ಎತ್ಕೊಂಡು ಬಂದಿದ್ದಾರೆ. ಇಬ್ಬರದ್ದು ಅವ್ರ ಮನೆಗೆ ಎತ್ಕೊಂಡೋಗಿ ಕೊಟ್ಟಿದ್ದಾರೆ. ನಮ್ದು ಮಾತ್ರ ಕೇಸ್ ಮಾಡಬೇಕು ಅಂತ ಇಲ್ಲೇ ಇಟ್ಟಿದ್ದಾರೆ. ಗಾಡಿ ಚೆನ್ನಾಗಿರೋ ಸೊಪ್ಪೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಇವಾಗ ಕೊಲ್ತೋಗಿದೆ. ಇವಾಗ ನಮ್ಮ ಗಾಡಿ ತೆಗಿಬೇಕು. ಮಾಡ್ತೀವಿ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಪಕ್ಷಪಾತ ಧೋರಣೆ ತೋರಿಸಿರುವ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಜಪ್ತಿ ಮಾಡಿದ ಸಾಮಗ್ರಿಗಳನ್ನು ತಕ್ಷಣವೇ ವಾಪಸ್ ಕೊಡಿಸಿ ನಷ್ಟಕ್ಕೆ ಪರಿಹಾರ ಒದಗಿಸಬೇಕು ಎಂದು ಸಂತ್ರಸ್ತ ರೈತ ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.